ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೇಳಿದ್ರು. ಏನಂತ ಹೇಳಿದ್ರೆ, ನಾವೆಲ್ಲ ತುಂಬಾ ಸಾಧನೆ ಮಾಡಿಬಿಟ್ಟಿದ್ದೀವಿ, ಎಲ್ಲ ಕಡೆಗೂ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ. ಈಗ ಯಾರು ಬಂದಿದ್ದಾರೆ ಅಭ್ಯರ್ಥಿಗಳು, ಅವ್ರು ಏನು ಸಾಧನೆ ಅಂತ ಹೇಳಲಿ ಅಂತ ಕೇಳಿದ್ರು. ಅಪ್ಪ ರಾಘವೇಂದ್ರ ಅವರೇ, ನೀವು ಕೂಡ 15 ವರ್ಷದ ಹಿಂದೆ ಸಂಸದರಾಗಕ್ಕಿಂತ ಮುಂಚೆ ನೀವು ಏನು ಕಳೆದು ಬಂದಿದ್ದೀರಿ ಅಂತ ಹೇಳಿ ನಾನು ನಿಮಗೆ ಇವತ್ತು ಕೇಳಬೇಕಾಗತ್ತೆ. ನೀವೇನು ಕಳೆದು ಬಂದಿದ್ದೀರಿ? ನಿಮ್ಮ ಅಪ್ಪವ್ರು ಮಾಡಿರೋ ಭ್ರಷ್ಟಾಚಾರದ ಹಣದಿಂದ ತಾನೇ ನೀವು ಶಾಸಕರಾಗಿದ್ದೀರಿ, ಸಂಸದರಾಗಿದ್ದು. ಹೌದಲ್ಲ? ಹೇಳಿ ನೋಡೋಣ. ಹೌದಲ್ಲ? ಇವತ್ತು ನನ್ನ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಅವರು ಕೇಳ್ತಿರಲ್ಲ, ನೀವು 2009ರಲ್ಲಿ ನೀವು ಮುಖ್ಯಮಂತ್ರಿಗಳ ಮಕ್ಕಳು, ನಾವೆಲ್ಲರೂ 1990ರಲ್ಲೇ ನಾವು ಆಗಲೇ ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ದೀವಿ. ನಮ್ಮ ತಂದೆಯವರು ಯಾವುದೇ ತರಹ ಹರಬಿಟ್ಟು ಮಾಡಿಲ್ಲ, ಅವ್ರು ಮಾಡೋದು ಹೋಗಿಲ್ಲ ಅಂತ ಕೆಟ್ಟ ಬುದ್ಧಿ ನಮಗೆ ಹೇಳ್ಕೊಡ್ತಿಲ್ಲ. ಯಾರನ್ನು ಚೋಟಾ ಸಿಗ್ನೇಚರ್ ಹಾಕಿ ಯಾರನ್ನು ಜೈಲಿಗಂತೂ ನಾವು ಕಳಿಸಿಲ್ಲ. ನಮಗೆ ಹೇಳ್ಕೊಟ್ಟಿರೋದು ಸಂಸದರು. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೇಳಿದ್ರು. ಏನಂತ ಹೇಳಿದ್ರೆ, ನಾವೆಲ್ಲ ತುಂಬಾ ಸಾಧನೆ ಮಾಡಿಬಿಟ್ಟಿದ್ದೀವಿ, ಎಲ್ಲ ಕಡೆಗೂ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಿ. ಈಗ ಯಾರು ಬಂದಿದ್ದಾರೆ ಅಭ್ಯರ್ಥಿಗಳು, ಅವ್ರು ಏನು ಸಾಧನೆ ಅಂತ ಹೇಳಲಿ ಅಂತ ಕೇಳಿದ್ರು. ಅಪ್ಪ ರಾಘವೇಂದ್ರ ಅವರೇ, ನೀವು ಕೂಡ 15 ವರ್ಷದ ಹಿಂದೆ ಸಂಸದರಾಗಕ್ಕಿಂತ ಮುಂಚೆ ನೀವು ಏನು ಕಳೆದು ಬಂದಿದ್ದೀರಿ ಅಂತ ಹೇಳಿ ನಾನು ನಿಮಗೆ ಇವತ್ತು ಕೇಳಬೇಕಾಗತ್ತೆ. ನೀವೇನು ಕಳೆದು ಬಂದಿದ್ದೀರಿ? ನಿಮ್ಮ ಅಪ್ಪವ್ರು ಮಾಡಿರೋ ಭ್ರಷ್ಟಾಚಾರದ ಹಣದಿಂದ ತಾನೇ ನೀವು ಶಾಸಕರಾಗಿದ್ದೀರಿ, ಸಂಸದರಾಗಿದ್ದು. ಹೌದಲ್ಲ? ಹೇಳಿ ನೋಡೋಣ. ಹೌದಲ್ಲ? ಇವತ್ತು ನನ್ನ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಅವರು ಕೇಳ್ತಿರಲ್ಲ, ನೀವು 2009ರಲ್ಲಿ ನೀವು ಮುಖ್ಯಮಂತ್ರಿಗಳ ಮಕ್ಕಳು, ನಾವೆಲ್ಲರೂ 1990ರಲ್ಲೇ ನಾವು ಆಗಲೇ ಮುಖ್ಯಮಂತ್ರಿಗಳ ಮಕ್ಕಳಾಗಿದ್ದೀವಿ. ನಮ್ಮ ತಂದೆಯವರು ಯಾವುದೇ ತರಹ ಹರಬಿಟ್ಟು ಮಾಡಿಲ್ಲ, ಅವ್ರು ಮಾಡೋದು ಹೋಗಿಲ್ಲ ಅಂತ ಕೆಟ್ಟ ಬುದ್ಧಿ ನಮಗೆ ಹೇಳ್ಕೊಡ್ತಿಲ್ಲ. ಯಾರನ್ನು ಚೋಟಾ ಸಿಗ್ನೇಚರ್ ಹಾಕಿ ಯಾರನ್ನು ಜೈಲಿಗಂತೂ ನಾವು ಕಳಿಸಿಲ್ಲ. ನಮಗೆ ಹೇಳ್ಕೊಟ್ಟಿರೋದು